ಸುಂದರಿ ಮಂತ್ರ ಸಾಧನ, ಮಂತ್ರೋದ್ಧಾರ ವಿಧಿ, ಮುದ್ರಾಕ್ಷಣ ಹಾಗೂ ಜಪವಿಧಾನ. ಉನ್ಮತ್ತ ಭೈರವಿ ಕೇಳಿದಳು, ಹೇ ಭಗವಾನ್, ಹೇ ಪ್ರಭು, ನೀನು ಕೃಪೆ ಪೂರ್ವಕ ನನಗೆ ಸುಂದರಿ ಮಂತ್ರ ಸಾಧನ, ಮಂತ್ರೋದ್ಧಾರ, ಮುದ್ರಾ ವಿಧಿ ಹಾಗೂ ಜಪ ಅರ್ಚನೆ ಪದ್ಧತಿ ಕುರಿತು ತಿಳಿಸು. ಉನ್ಮತ್ತ ಭೈರವ ಹೇಳಿದ, ಹೇ ಭೈರವಿ, ಯಾವುದಾದರೂ ವೃಕ್ಷದ ಅಡಿಯಲ್ಲಿ ದೇವಾಲಯ, ಶಿವಾಲಯ, ವನಪ್ರದೇಶ, ನದಿ ಸಂಗಮ ಹಾಗೂ ಸ್ಮಶಾನ ಭೂಮಿಯಲ್ಲಿ ಭೂತನಿಯರ ಸಾಧನೆ ಮಾಡುವುದರಿಂದ ಸಾಧಕನಿಗೆ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಮಂತ್ರೋದ್ಧಾರದ ವಿಧಿಯ ವರ್ಣನೆ ಯಥಾವತ್ತಾಗಿ ಈ ಪ್ರಕಾರ ಮಾಡಲಾಗಿದೆ. ಓಂ ಮಹಾಭೂತ ಕುಲಸುಂದರಿ ಓಂ ಹೂಂ ಓಂ ವಿಜಯಸುಂದರಿ ಹ್ರೀಂ ಅಂ ಓಂ ಇಮಲ ಸುಂದರಿ ಆಂ ಓಂ ತ್ರಿಭುವನ ಸುಂದರಿ ಓಂ ಪಟ್ ಓಂ ಮನೋಹರ ಸುಂದರಿ ದಿಹಿ ಓಂ ಭೂಷಣ ಸುಂದರಿ ಕ್ಲೀಂ ಓಂ ಧವಲ ಸುಂದರಿ ಹ್ರೀಂ ಓಂ ಮಧುಮತ ಸುಂದರಿ ಸ್ವಾಹಾ ಹ್ರೀಂ. ಈ 8 ಮಂತ್ರಗಳ ಕಾರ್ಯವನ್ನು ಪ್ರತ್ಯೇಕ ರೂಪದಿಂದ ಮುಂದೆ ವರ್ಣಿಸಲಾಗುವುದು. ಈ 8 ಮಂತ್ರಗಳ ಉಲ್ಲೇಖವನ್ನು ಮಹಾಭೂತಗಳ ಸಾಮ್ರಾಟ ವಜ್ರಪಾಣಿ ಉನ್ಮತ್ತ ಭೈರವ ಮಾಡಿರುವನು. ಈ ಮಂತ್ರಗಳ ಧಾರಣ ಮಾತ್ರದಿಂದಲೇ ಸಾಧಕನ ಸಮಸ್ತ ಸಿದ್ಧಿಗಳು ಹೊಂದಲು ಯಶಸ್ವಿಯಾಗುತ್ತಾನೆ. ಈ ವಿಷಯ ಕುರಿತಂತೆ ಯಕ್ಷ ಗಂಧರ್ವ ಗಾಯನ ವಾದನ ಮಾಡುವ ಒಂದು ಜಾತಿ, ವಿಶೇಷ ಭೈರವ ಹಾಗೂ ಅಪರಾಜಿತವಾದಿ ಎಲ್ಲರೂ ಒಂದೇ ಸ್ವರದಲ್ಲಿ ಹೀಗೆ ಹೇಳಿದರು, ನಾವೆಲ್ಲರೂ ಭೂತನಿಯರೊಡನೆ ಉಪಾಸಕನಿಗೆ ಇಚ್ಛಿತ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿರುತ್ತೇವೆ. ಭೈರವ ಹೇಳಿದ, ಒಂದು ವೇಳೆ ನೀವೆಲ್ಲರೂ ಸಮಯದ ಉಲ್ಲಂಘನೆ ಮಾಡಿ ನಿರ್ಭೀತರಾಗುವ ವಾಂಛೆಯನ್ನು ಏನಾದರೂ ಹೊಂದಿದರೆ ನಾನು ನಿಸ್ಸಂದೇಹವಾಗಿ ನಿಮ್ಮನ್ನು ನಾಶಗೊಳಿಸುತ್ತೇನೆ. ತದನಂತರ ಭೂತಗಣಗಳಿಂದ ಸುತ್ತುವರಿಯಲ್ಪಟ್ಟ ಭೂತನಾಥ ಅಪರಾಜಿತ ಹೇಳಿದ, ಒಂದು ವೇಳೆ ಕ್ರೋಧ ಭೈರವನ ಆರಾಧನೆಗೆ ನಾವೆಲ್ಲರೂ ಮುದ್ರಾ ಮಂತ್ರಾದಿಗಳ ಮೂಲಕ ಸಿದ್ಧಿಯನ್ನು ಪ್ರದಾನಿಸಲು ಅಸಫಲವಾದರೆ ನಾವೆಲ್ಲರೂ ಕುಲಘಾತಕರೆನಿಸುತ್ತೇವೆ ಹಾಗೂ ನೀನು ನಮ್ಮ ಶರೀರಗಳನ್ನು ಚೂರ್ಣಿತಗೊಳಿಸಿ ನರಕಾಗ್ನಿಗಾಗಿ ಮಾಡಬಹುದು. ಈಗ ಇಲ್ಲಿ ಭೂತನಿ ಮಂತ್ರಸಾಧನ ಹಾಗೂ ಮಂತ್ರವಿಧಿಯ ವರ್ಣನೆ ಮಾಡಲಾಗುತ್ತದೆ. ಎಡಹಸ್ತದ ಮುಷ್ಟಿ ಬಿಗಿದು ಮುಚ್ಚಿ ಮಧ್ಯಮ ಬೆರಳನ್ನು ವಿಸ್ತೃತಗೊಳಿಸುವುದರಿಂದ ಪೂಜನಿ ಮುದ್ರೆಯಾಗುತ್ತದೆ. ಇದರಿಂದ ಬೆರಳುಗಳು ಶ್ರೇಷ್ಠತೆ ಸಿದ್ಧವಾಗುತ್ತದೆ. 2 ಹಸ್ತಗಳ ಮುಷ್ಟಿಗಳನ್ನು ಪರಸ್ಪರ ಸ್ಪರ್ಶಿಸಿ 2 ತರ್ಜನಿ ಬೆರಳುಗಳನ್ನು ವಿಸ್ತೃತಗೊಳಿಸುವುದರಿಂದ ಸದ್ಯ ಭೂತನಿಯ ಸಿದ್ಧಿಪ್ರಾಪ್ತಿಯಾಗುತ್ತದೆ. ಎಡಹಸ್ತದ ಮುಷ್ಟಿಯನ್ನು ಭದ್ರವಾಗಿ ಮುಚ್ಚಿ ಕನಿಷ್ಠಿಕಾ ಬೆರಳನ್ನು ವಿಸ್ತೃತಗೊಳಿಸುವುದರಿಂದ ಆಕರ್ಷಣೆ ಮುದ್ರೆಯಾಗುತ್ತದೆ. ಇದರ ಮೂಲಕ ದೇವತೆಗಳ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತದೆ. ಸರ್ವಪ್ರಥಮ ಎಡಹಸ್ತದ ಸಕಲ ಬೆರಳುಗಳನ್ನು ವಿಸ್ತೃತಗೊಳಿಸಿ ಕನಿಷ್ಠಿಕಾ ಬೆರಳುಗಳನ್ನು ಕುಂಡಲಾಕಾರದಲ್ಲಿರಿಸಿ ಅದನ್ನು ಮಧ್ಯಮ ಬೆರಳಿನಿಂದ ಅಬದ್ಧಗೊಳಿಸಬೇಕು. ಈ ಪ್ರಕಾರದ ಮುದ್ರೆಯಿಂದ ಭೂತನಿಯ ಸಾಧಕನ ಅಧೀನಳಾಗುತ್ತಾಳೆ. ಎಡಹಸ್ತದ ಮುಷ್ಟಿಯನ್ನು ಬಿಗಿಸಿ ಅನಾಮಿಕ ಬೆರಳನ್ನು ವಿಸ್ತೃತಗೊಳಿಸಿದರೆ ಭೂತನಿ ಆಕರ್ಷಣೀಯ ಮುದ್ರೆಯಾಗುತ್ತದೆ. ಈ ಮುದ್ರೆಯು ಪ್ರಯೋಗದಿಂದ ಸಕಲ ವಿಘ್ನ ಬಾಧೆಗಳು ದೂರ ಸರಿಯುತ್ತವೆ. ಎಡಹಸ್ತದ ಮುಷ್ಟಿಯನ್ನು ಬಿಗಿಸಿ ಮಧ್ಯಮ ಬೆರಳನ್ನು ವಿಸ್ತೃತಗೊಳಿಸಿದರೆ ಸಮೀಕರಣ ಮುದ್ರೆಯಾಗುತ್ತದೆ. ಇದರಿಂದ ಸಮಸ್ತ ದುಷ್ಟಭಯ ದೂರವಾಗುತ್ತದೆ. ಎಡಹಸ್ತದ ಮುಷ್ಟಿಯನ್ನು ಬಿಗಿಸಿ ಹಿಡಿದು ಕನಿಷ್ಠಕ ಬೆರಳನ್ನು ಪೂರ್ಣವಾಗಿ ವಿಸ್ತೃತಗೊಳಿಸಿದರೆ ಭೂತನಿ ಮುದ್ರೆಯಾಗುತ್ತದೆ. ಈ ಮುದ್ರೆ ಪ್ರಯೋಗದಿಂದ ದೇವತೆಗಳು ಆಕರ್ಷಿತರಾಗಿ ಶೀಘ್ರತೆಯಿಂದ ಸಾಧಕನ ಸಮೀಪ ಆಗಮಿಸುತ್ತಾರೆ. ಈ ಮೇಲೆ ವರ್ಣಿತ ಮುದ್ರೆಗಳ ಪ್ರಯೋಗದ ನಂತರ ಕೂಡ ಒಂದು ವೇಳೆ ದೇವತೆಗಳು ಆಗಮನವಾಗದಿದ್ದರೆ ಭೂತನಿಯ ನೇತ್ರ ಹಾಗೂ ಶಿರ ಸಿಡಿದು ಹೋಗುವಷ್ಟು ವೇದನೆ ಆಗತೊಡಗುತ್ತದೆ. ಒಂದು ವೇಳೆ ಇಂತಹ ಸ್ಥಿತಿಯಲ್ಲಿಯೂ ದೇವತೆಗಳು ಉಪಸ್ಥಿತಿ ಆಗದಿದ್ದರೆ ಉಪಾಸಕನು ಕ್ರೋಧ ಮಂತ್ರವ 1008 ಬಾರಿ ಜಪ ಮಾಡಬೇಕು. ಇದರಿಂದ ನಿಶ್ಚಿತವಾಗಿಯೂ ದೇವತೆಗಳ ಆಕರ್ಷಣೆ ಆಗುತ್ತದೆ. ಕ್ರೋಧ ಮಂತ್ರ ಹೀಗಿದೆ: ಓಂ ಪಟ್ ಪಟ್ ಹೂಂ ಹ್ರೀಂ ಅಮುಕ ಭೂತಿನಿ ಹೂಂ ಪಟ್ ಸ್ವಾಹ. ಈ ಮಂತ್ರದಲ್ಲಿ ಅಮುಕ ಭೂತಿನಿಯ ಸ್ಥಾನದಲ್ಲಿ ಆ ಭೂತನಿಯ ನಾಮವನ್ನು ಸೇರಿಸಿ ಮಂತ್ರ ಉಚ್ಚರಿಸಬೇಕು. ಈ ಮಂತ್ರದ ಜಪ ಮಾಡಿದ ನಂತರ ಕೂಡ ಭೂತನಿಯ ಆಗಮನ ಆಗದಿದ್ದರೆ ಆಕೆಯ ನೇತ್ರ ಹಾಗೂ ಶಿರ ಸಿಡಿಯುತ್ತವೆ. ಆಕೆಯ ಶರೀರ ಶುಷ್ಕವಾಗಿ ಮರಣದ ನಂತರ ನಿಶ್ಚಯವಾಗಿಯೂ ನರಕದಲ್ಲಿ ಬೀಳುತ್ತಾಳೆ. ಪ್ರಸ್ತುತ ಇಲ್ಲಿ ಭೂತನಿಯ ಸಿದ್ಧಿ ಉಪಾಯ ಹೇಳಲಾಗುತ್ತದೆ. ಸಾಧಕನು ಯಾವುದಾದರೂ ನದಿಯ ಸಂಗಮ ಸ್ಥಾನದಲ್ಲಿ ರಕ್ತಚಂದನದಿಂದ ಒಂದು ಮಂಡಲವನ್ನು ನಿರ್ಮಿಸಿ ಗಂಧ ಪುಷ್ಪ ಅಕ್ಷತಾದಿಗಳಿಂದ ಪೂಜಿಸಿ ತದನಂತರ ಗುಗ್ಗಳದ ಧೂಪವನ್ನು ಪ್ರದಾನಿಸಬೇಕು. ಕುಲಸುಂದರಿಯ ಮಂತ್ರ ಹೀಗಿದೆ: ಓಂ ಮಹಾಭೂತ ಕುಲಸುಂದರಿ ಓಂ. ಈ ಮಂತ್ರವು 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡುವುದರಿಂದ ಕುಲಸುಂದರಿ ಸಿದ್ಧಿ ಪ್ರಾಪ್ತಿಯಾಗುತ್ತದೆ.
ಮೇಲೆ ವರ್ಣಿಸಿದ ಈ ಕಾರ್ಯವನ್ನು ನೆರವೇರಿಸಿದ ನಂತರ ರಾತ್ರಿಯಲ್ಲಿ ಕ್ರೋಧ ಭೈರವ ಮಂತ್ರವನ್ನು 1008 ಬಾರಿ ಜಪಿಸುವುದು ಪರಮ ಅವಶ್ಯಕ. ಹೀಗೆ ಮಾಡುವುದರಿಂದ ನಿಶ್ಚಿತವಾಗಿಯೂ ಸಾಧಕನ ಸಮ್ಮುಖ ಕುಲಸುಂದರಿ ಆಗಮಿಸುತ್ತಾಳೆ. ಆಗ ಕುಲಸುಂದರಿಗೆ ನೇರಳೆಹಣ್ಣಿನ ರಸದಿಂದ ಅರ್ಘ್ಯ ಪ್ರದಾನಿಸಬೇಕು. ಅದರಿಂದ ಸಂತುಷ್ಟಳಾದ ದೇವಿಯು ಸಾಧಕನೊಡನೆ ಪತ್ನಿ ಸದೃಶ ವರ್ತಿಸಲು ಸನ್ನದ್ಧಳಾಗುತ್ತಾಳೆ. ಅವಳು ತನ್ನ ಸಾಧಕನೊಡನೆ ರಾತ್ರಿಪರ್ಯಂತ ಪತ್ನಿಯಂತೆಯೇ ಇದ್ದು ಸಾಧಕನಿಗೆ 8 ತೊಲೆ 12 ಮಾಸ ಸುವರ್ಣವನ್ನು ಪ್ರದಾನಿಸಿ ತನ್ನ ಲೋಕದತ್ತ ಪ್ರಸ್ಥಾನಗೈಯುತ್ತಾಳೆ. ಈ ಕಾರ್ಯವನ್ನು ನಿತ್ಯ ನಿಯಮಿತವಾಗಿ 1 ಮಾಸದವರೆಗೆ ಮಾಡುವುದು ಅನಿವಾರ್ಯ. ವಿಶ್ವಸುಂದರಿ ಸಾಧನೆಯ ಇಚ್ಛೆ ಇರುವ ಸಾಧಕನು ಯಾವುದಾದರೂ ನದಿಯ ಸಂಗಮ ಸ್ಥಾನದಲ್ಲಿ ರಕ್ತಚಂದನದಿಂದ ಭೂಮಿಯ ಮೇಲೆ ಒಂದು ಮಂಡಲಾಕಾರದ ಆಕೃತಿ ನಿರ್ಮಿಸಬೇಕು. ನಂತರ ಸಾಧಕನು ಮೊಸರು ಹಾಗೂ ಅನ್ನದ ಮಿಶ್ರಣದಿಂದ ದೇವಿಯ ಅರ್ಚನೆ ಮಾಡಬೇಕು. ನಂತರ ಓಂ ವಿಜಯಸುಂದರಿ ಹ್ರೀಂ ಐಂ ಈ ಮಂತ್ರವನ್ನು 8 ಸಹಸ್ರ ಸಂಖ್ಯೆಟ್ಟು ಜಪ ಮಾಡಬೇಕು. ಈ ಕಾರ್ಯವನ್ನು ನಿತ್ಯ ನಿಯಮಿತವಾಗಿ 7 ದಿನಗಳವರೆಗೆ ಮಾಡಬೇಕು. 8ನೆಯ ದಿನ ದೇವಿ ಪ್ರಸನ್ನಳಾಗಿ ಸಾಧಕನ ಸಮ್ಮುಖ ಪ್ರಕಟಳಾಗುತ್ತಾಳೆ. ದೇವಿಯ ಆಗಮನವಾದಾಗ ಸಾಧಕನು ಆಕೆಗೆ ಚಂದನಯುಕ್ತ ಅರ್ಘ್ಯ ನಿವೇದಿಸಬೇಕು. ನಂತರ ದೇವಿ ಪ್ರಸನ್ನಳಾಗಿ ತನ್ನ ಉಪಾಸಕನಿಗೆ ಇಚ್ಛಿತ ವರಗಳ ಹೇಳುತ್ತಾಳೆ. ಆಕೆಯ ಆಗ್ರಹಕ್ಕೆ ಪ್ರತ್ಯುತ್ತರವಾಗಿ ಸಾಧಕನು ಹೇ ದೇವಿ, ನೀನು ಕೃಪೆ ಮಾಡಿ ನನಗೆ ರಾಜ್ಯ ಪ್ರದಾನಿಸು ಎಂದು ಹೇಳಬೇಕು. ಆಗ ವಿಜಯಸುಂದರಿ ದೇವಿಯು ತನ್ನ ಸಾಧಕನಿಗೆ ಅವನ ಇಚ್ಛೆಯಂತೆ ರಾಜ್ಯವನ್ನು ಪ್ರದಾನಿಸಿ ಅವನ ಮನೋವಾಂಛೆಯನ್ನು ಈಡೇರಿಸುತ್ತಾಳೆ. ಇಷ್ಟಲ್ಲದೆ ಆಕೆ ತನ್ನ ಉಪಾಸಕನಿಗೆ ನಿತ್ಯ ವಸ್ತ್ರಾಲಂಕಾರ ಪ್ರದಾನಿಸುತ್ತಾಳೆ. ವಿಮಲ ಸುಂದರಿ ಸಾಧನೆ ಮಾಡಲು ಇಚ್ಛುಕ ಸಾಧಕನು ಸರ್ವಪ್ರಥಮ ಕ್ರೋಧ ಭೈರವ ವಜ್ರಪಾಣಿಯ ಮಂದಿರಕ್ಕೆ ತೆರಳಿ ಭೂಮಿಯ ಮೇಲೆ ಶ್ವೇತ ಚಂದನದಿಂದ ಒಂದು ಮಂಡಲ ನಿರ್ಮಿಸಬೇಕು. ನಂತರ ಅದಕ್ಕೆ ಕಣಗಿಲೆ ಪುಷ್ಪಗಳಿಂದ ಪುಷ್ಪಾರ್ಚನೆ ಮಾಡಬೇಕು. ಪೂಜೆಯ ಅವಧಿಯಲ್ಲಿ ಅವಶ್ಯ ಗುಗ್ಗಳದಿಂದ ಧೂಪ ದಾನ ಮಾಡಬೇಕು. ಇದಾದ ನಂತರ ಓಂ ವಿಮಲ ಸುಂದರಿ ಆಂ ಈ ಮಂತ್ರವನ್ನು 1008 ಬಾರಿ ಜಪ ಮಾಡಬೇಕು. ರಾತ್ರಿ ಅವಧಿಯಲ್ಲಿ ಪುನಃ 1000 ಜಪ ಮಾಡಬೇಕು. ಜಪದ ನಂತರ ದೇವಿಗೆ ಪುಷ್ಪಾಂಜಲಿ ಸಮರ್ಪಿಸಿ ಹರ್ಷಿತ ವನದಿಂದ ಆಕೆ ಸ್ವಾಗತ ಮಾಡಬೇಕು. ಈ ಪ್ರಕಾರದ ಸಾಧನೆಯಿಂದ ದೇವಿ ವಿಮಲ ಸುಂದರಿ ಪ್ರಸನ್ನಳಾಗಿ ಸಾಧಕನ ಪತ್ನಿಯಾಗಲು ಸಮ್ಮತಿಸುವಳು. ಆಗ ದೇವಿ ಸಾಧಕನಿಗೆ ವಸ್ತ್ರ ಹಾಗೂ ರಸಾಯನ, ವೃದ್ಧಾಪ್ಯ, ಮೃತ್ಯುವಿನಿಂದ ಮುಕ್ತಿ ಪ್ರದಾನಿಸುವ ವಸ್ತು ಮೊದಲಾದ ಪದಾರ್ಥಗಳನ್ನು ಪ್ರದಾನಿಸಿ ಅವನ ಶತ್ರುಗಳ ನಾಶ ಕೂಡ ಮಾಡುತ್ತಾಳೆ. ಇಷ್ಟಲ್ಲದೆ ಆ ದೇವಿ ಸಾಧಕನು ಪೀಠದಲ್ಲಿ ಕೂಡ್ರಿಸಿ ಸ್ವರ್ಗಲೋಕದ ಪರಿಭ್ರಮಣ ಕೂಡ ಮಾಡಿಸುತ್ತಾಳೆ ಹಾಗೂ ಸಕಲ ಇಚ್ಛಿತ ಪದಾರ್ಥಗಳನ್ನು ಪ್ರದಾನಿಸುತ್ತಾಳೆ. ಇಂಥ ಸಾಧಕನಿಗೆ ಆಕೆ ನಿರಂತರವಾಗಿ 10 ಸಹಸ್ರ ವರ್ಷಗಳವರೆಗೆ ತನ್ನ ಪ್ರೀತಿಯನ್ನು ತೋರುತ್ತಿರುತ್ತಾಳೆ. ತ್ರಿಭುವನ ಸುಂದರಿ ಸಾಧನೆ ಮಾಡುವ ಇಚ್ಛೆ ಇರುವ ಸಾಧಕನು ಯಾವುದಾದರೂ ನದಿಯ ತೀರಕ್ಕೆ ತೆರಳಿ ಸರ್ವಪ್ರಥಮ ಗಂಧ ದ್ರವ್ಯದ ಮೂಲಕ ಒಂದು ಮಂಡಲ ನಿರ್ಮಿಸಬೇಕು. ನಂತರ ಶ್ವೇತಪುಷ್ಪ ಹಾಗೂ ಗಂಗೋದಕದಿಂದ ಅರ್ಘ್ಯ ಪ್ರದಾನಿಸಿ ಅದನ್ನು ಗುಗ್ಗಳದ ಧೂಪದಿಂದ ಸುವಾಸಿತಗೊಳಿಸಬೇಕು. ತದನಂತರ ಓಂ ತ್ರಿಭುವನ ಸುಂದರಿ ಓಂ ಪಟ್ ಈ ಮಂತ್ರವು ಅದೇ ಸ್ಥಾನದಲ್ಲಿ 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡುವುದರಿಂದ ತ್ರಿಭುವನ ಸುಂದರಿ ಸಿದ್ಧಿಪ್ರಾಪ್ತಿಯಾಗುತ್ತದೆ. ಪುನಃ ರಾತ್ರಿಯಲ್ಲಿ 1000 ಮಂತ್ರ ಜಪ ಮಾಡುವುದರಿಂದ ದೇವಿ ಸಾಧಕನ ಸಮ್ಮುಖ ಪ್ರಕಟವಾಗುತ್ತಾಳೆ. ದೇವಿಯ ಪ್ರತ್ಯಕ್ಷ ದರ್ಶನವಾದಾಗ ಉಪಾಸಕನು ಪುಷ್ಪ ಮಿಶ್ರಿತ ಜಲದಿಂದ ಅರ್ಘ್ಯ ಪ್ರದಾನಿಸಿ ಆಕೆಗೆ ವಿನಯಪೂರ್ವಕ ಸ್ವರದಲ್ಲಿ ಹೇಳಬೇಕು. ನೀನು ನನ್ನ ಸೋದರಿಯಾಗಲು ಒಪ್ಪಿಗೆ ಪ್ರದಾನಿಸು. ಆಗ ದೇವಿ ಸಾಧಕನ ಪ್ರಾರ್ಥನೆ ಅನುರೂಪ ಸೋದರಿಯ ಸದೃಶ್ಯಳಾಗಿ ಅವನಿಗೆ ವಿವಿಧ ಪದಾರ್ಥ, ರಸಾಯನಾದಿ ಹಾಗೂ ಸಕಲ ಇಚ್ಛಿತ ವಸ್ತುಗಳು ಸಹಸ್ರದಿಂದ ಪ್ರದಾನಿಸುತ್ತಾಳೆ. ಮನೋಹರ ಸುಂದರಿ ಸಾಧನೆಗಾಗಿ ಜನಶೂನ್ಯ ದೇವ ಮಂದಿರದಲ್ಲಿ ಹೋಗಿ ವಿಧಿ ವಿಧಾನಪೂರ್ವಕ ದೇವಿ ಪೂಜೆ ನಂತರ ಆಕೆಗೆ ಬಲಿ ಪ್ರದಾನಿಸಬೇಕು. ಅನಂತರ ಓಂ ಮನೋಹರ ಸುಂದರಿ ದೀಹಿ ಈ ಮಂತ್ರವನ್ನು 8 ಸಹಸ್ರ ಜಪ ಮಾಡಿದರೆ ಮನೋಹರ ದೇವಿ ಸಾಧಕನಿಗೆ ವಶೀಭೂತಳಾಗಿ ಅವನ ಪತ್ನಿಯಾಗಿ ಅವನಿಗೆ ಇಚ್ಛಿತ ವಸ್ತುಗಳನ್ನು ಪ್ರದಾನಿಸುತ್ತಾಳೆ. ಸಾಧಕನು ತನ್ನ ಪೀಠದ ಮೇಲೆ ಕೂಡಿರಿಸಿಕೊಂಡು ದೇವಿಪುರಿಯ ಸಂಚಾರ ಮಾಡಿಸುತ್ತಾಳೆ ಹಾಗೂ ನಿತ್ಯವೂ ರಾಜಕನ್ಯರನ್ನು ತಂದು ಅರ್ಪಿಸುತ್ತಾಳೆ. ಆ ದೇವಿಯು ಪ್ರತಿನಿತ್ಯ ತನ್ನ ಉಪಾಸಕನಿಗೆ 1000 ಸುವರ್ಣ ಮುದ್ರೆಗಳನ್ನು ಪ್ರದಾನಿಸುತ್ತಾಳೆ. ಈ ಪ್ರಕಾರದ ಆಕೆಯ ಸಾಧಕನು 5 ಸಹಸ್ರ ವರ್ಷಗಳವರೆಗೆ ಪೃಥ್ವಿಯ ಮೇಲೆ ಸುಖೋಪಯೋಗ ಹೊಂದಿ ಮರಣದ ನಂತರ ನಿಶ್ಚಿತವಾಗಿಯೂ ಯಾವುದಾದರೂ ರಾಜವಂಶದ ಜನ್ಮ ತಾಳುತ್ತಾನೆ. ಭೂಷಣ ಸುಂದರಿಯ ಸಾಧನೆಗಾಗಿ ಯಾವುದಾದರೂ ನದಿಯ ಸಂಗಮ ಸ್ಥಳದಲ್ಲಿ ಸರ್ವಪ್ರಥಮ ಒಂದು ಮಂಡಲ ನಿರ್ಮಿಸಿದ ನಂತರ ಕಣಗಳ ಪುಷ್ಪಗಳಿಂದ ದೇವಿಯ ಪೂಜೆ ಮಾಡಿ ಮಾಂಸೋಪಹಾರ ಪ್ರದಾನಿಸಬೇಕು. ತದನಂತರ ಅಲ್ಲಿ ಗುಗ್ಗಳದಿಂದ ಧೂಪದಾನ ಮಾಡಬೇಕು. ಇದಾದ ನಂತರ ಓಂ ಭೂಷಣ ಸುಂದರಿ ಕ್ಲೀಂ ಈ ಮಂತ್ರವನ್ನು
8 ಸಹಸ್ರ ಸಂಖ್ಯೆಯಷ್ಟು ಜಪ ಮಾಡಬೇಕು. ಇದರಿಂದ ದೇವಿಯ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ತದನಂತರ ರಾತ್ರಿಯಲ್ಲಿ ವಿವಿಧ ಪ್ರಕಾರದ ದೇವಿಗೆ ಪುನಃ ಪೂಜೆ ಸಲ್ಲಿಸಬೇಕು. ಆಕೆಯ ಸಮ್ಮುಖ ತುಪ್ಪದ ದೀಪ ಪ್ರಜ್ವಲಿಸಿ 1 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಿದರೆ ಭೂಷಣ ಸುಂದರಿ ದೇವಿಯು ತನ್ನ 500 ಪರಿವಾರದೊಡನೆ ಹಾಗೂ ತನ್ನ ಕಾಲ್ಗೆಜ್ಜೆಗಳ ಜೈಂಕೃತಗೊಳಿಸುತ್ತಾ ಸಾಧಕನ ಸಮ್ಮುಖ ಪ್ರಕಟಳಾಗುತ್ತಾಳೆ. ಪ್ರಸನ್ನತೆಯ ಫಲವಾಗಿ ಆಕೆಗೆ ಸಾಧಕನು ಪತ್ನಿಯಾಗಿ ಅವನನ್ನು ತನ್ನ ಬೆನ್ನು ಮೇಲೆ ಕೂಡಿಸಿಕೊಂಡು ಸೌರ ಲೋಕದ ಭ್ರಮಣ ಮಾಡಿಸುತ್ತಾಳೆ. ಈ ಪ್ರಕಾರದ ಸಾಧಕನು 5 ಸಹಸ್ರ ವರ್ಷಗಳವರೆಗೆ ವಿವಿಧ ಭೋಗಗಳನ್ನು ಉಪಯೋಗಿಸಿ ಮರಣದ ನಂತರ ಯಾವುದಾದರೂ ರಾಜ ಮನೆತನದಲ್ಲಿ ಜನ್ಮ ತಾಳುತ್ತಾನೆ. ಧವಳ ಸುಂದರಿ ಸಾಧನ ಮಾಡುವ ಸಾಧಕನು ಸರ್ವಪ್ರಥಮ ನದಿಯ ತೀರದಲ್ಲಿ ಹೋಗಿ ಕುಂಕುಮದಿಂದ ಒಂದು ಮಂಡಲಾಕಾರದ ಆಕೃತಿಯನ್ನು ನಿರ್ಮಿಸಬೇಕು. ತದನಂತರ ಅಗುರು ಧೂಪವನ್ನು ಪ್ರದಾನಿಸಿ ದೇವಿಗೆ ಬಲಿಯನ್ನು ಪ್ರದಾನಿಸಬೇಕು. ಪೂಜೆಯ ನಂತರ ಓಂ ಧವಳ ಸುಂದರಿ ಹ್ರೀಂ ಈ ಮಂತ್ರವನ್ನು 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಇದೇ ಪ್ರಕಾರ ರಾತ್ರಿ ಅವಧಿಯಲ್ಲಿ ಕೂಡ ಉಪಾಸಕನು ತನ್ನ ಪುನಃ ಪೂಜಾರ್ಚನೆಯನ್ನು ಮಾಡಿ 1 ಸಹಸ್ರ ಸಂಖ್ಯೆಯಷ್ಟು ಜಪ ಮಾಡಬೇಕು. ಈ ಕಾರ್ಯ ನೆರವೇರಿಸಿದ ನಂತರ ಸಾಧಕನ ಸಮ್ಮುಖ ದೇವಿಯು ಪ್ರಕಟಳಾಗುತ್ತಾಳೆ. ದೇವಿಯು ಆಗಮನವಾದಾಗ ಆಕೆಗೆ ಚಂದನ ಮಿಶ್ರಿತ ಜಲದಿಂದ ಅರ್ಘ್ಯ ನಿವೇದಿಸಬೇಕು. ಆಗ ದೇವಿಯು ತನ್ನ ಸಾಧಕನಿಗೆ ಹೊರಬಿಡುವಂತೆ ಆಗ್ರಹಿಸುತ್ತಾಳೆ. ಆಗ ಸಾಧಕನು ದೇವಿಯಲ್ಲಿ ಹೀಗೆ ಯೋಚನೆ ಮಾಡಬೇಕು: ಹೇ ದೇವಿ, ನೀನು ತಾಯಿ ಸದೃಶ ನನ್ನ ಪಾಲನೆ ಪೋಷಣೆ ಮಾಡು. ಆಗ ಧವಳ ಸುಂದರ ದೇವಿಯು ತನ್ನ ಸಾಧಕನ ಇಚ್ಛೆಯನ್ನು ಅನುಸಾರ ತನ್ನ 500 ಪರಿವಾರದೊಡನೆ ಆಗಮಿಸಿ ಅವನಿಗೆ ಪ್ರತಿನಿತ್ಯ ನೂತನ ವಸ್ತ್ರಾಲಂಕಾರ, ವಿವಿಧ ಭೋಜ್ಯ ಪದಾರ್ಥ ಹಾಗೂ ಉಚಿತ ಧನವನ್ನು ಪ್ರದಾನಿಸಿ ಅವನ ಇಚ್ಛೆಯನ್ನು ಪೂರ್ಣಗೊಳಿಸುತ್ತಾಳೆ. ಈ ಪ್ರಕಾರ ದೇವಿಯ ಸಾಧನೆಯ ಫಲವನ್ನು ಹೊಂದಿ ಉಪಾಸಕನು 10 ಸಹಸ್ರ ವರ್ಷಗಳವರೆಗೆ ಸಮಸ್ತ ಸುಖಗಳನ್ನು ಉಪಯೋಗಿಸಿ ಜನ್ಮಾಂತರದಲ್ಲಿ ನಿಶ್ಚಿತವಾಗಿ ಯಾವುದಾದರೊಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ತಾಳುತ್ತಾನೆ. ಮಧುಮತ ಸುಂದರಿ ಸಾಧನೆಗಾಗಿ ಸಾಧಕನು ನದಿಯ ಸಂಗಮ ಸ್ಥಳದಲ್ಲಿ ಉತ್ತಮೋತ್ತಮ ರೂಪದಿಂದ ದೇವಿಯ ಪೂಜೆ ಅರ್ಚನೆ ಮಾಡಬೇಕು. ದೇವಿಯ ಸಮ್ಮುಖ ತುಪ್ಪದ ದೀಪ ಜ್ಯೋತಿಯನ್ನು ಪ್ರಜ್ವಲಿತಗೊಳಿಸಿ ನಿರ್ಭೀತ ಭಾವದಿಂದ ರಾತ್ರಿ ಪರ್ಯಂತ ದೇವಿಯ ಈ ಮಂತ್ರದ ಜಪ ಮಾಡಬೇಕು. ಮಂತ್ರ ಓಂ ಮಧುಮತ ಸುಂದರಿ ಸ್ವಾಹ ಹ್ರೀಂ. ರಾತ್ರಿ ಮುಗಿಯುತ್ತಿರುವ ಸಮಯದಲ್ಲಿ ಸಾಧಕನ ಸಮೀಪ ದೇವಿ ಮಧುಮತ ಸುಂದರಿಯು ಆಗಮನವಾಗುತ್ತದೆ. ಆಕೆಯು ನೀನು ಅಭಿಲಾಷ ಏನು ಎಂದು ಸಾಧಕನನ್ನು ಕೇಳುತ್ತಾಳೆ. ಉತ್ತರದಲ್ಲಿ ಸಾಧಕನು ಹೇ ಸುಂದರಿ, ನನಗೆ ರಾಜ್ಯ ವೈಭವ ಪ್ರದಾನಿಸು, ಕೃಪೆ ಮಾಡು ಎಂದು ಹೇಳಬೇಕು. ಆಗ ದೇವಿ ಸಂತುಷ್ಟಳಾಗಿ ತಕ್ಷಣವೇ ಅವನಿಗೆ ರಾಜ್ಯ ಹಾಗೂ ಸಹಸ್ರ ಸುವರ್ಣ ಮುದ್ರೆಗಳನ್ನು ಅರ್ಪಿಸುತ್ತಾಳೆ. ಈ ಪ್ರಕಾರ ನಿತ್ಯವೂ ಅರ್ಪಿಸುತ್ತಿರುತ್ತಾಳೆ. ವಜ್ರಪಾಣಿ ಕುಲದ ಭೈರವನ ನುಕೋಪದಿಂದ ಇಂಥ ಸಾಧಕನ ಸಂಪೂರ್ಣ ಪೃಥ್ವಿಯ ಆಡಳಿತಗಾರನಾಗುತ್ತಾನೆ. ಶರೀರವನ್ನು ತ್ಯಜಿಸಿದ ನಂತರ ಅವನು ಯಾವುದಾದರೂ ರಾಜವಂಶದ ಜನ್ಮ ತಾಳುತ್ತಾನೆ. ಈ ಮೇಲೆ ವರ್ಣಿತ 8 ಪ್ರಕಾರದ ಮಹಾಭೂತಗಣ ಕ್ರೋಧ ಭೈರವನ ಭಯದಿಂದ ಭಯಭೀತರಾಗಿ ತಮ್ಮ ಸಾಧಕನ ಸಮಸ್ತ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತಾರೆ. ಈ ಸಾಧನೆಯನ್ನು ಯೋಗ ಗುರುಗಳ ಹತ್ತಿರ ಹೋಗಿ ಕಲಿತರೆ ಒಲಿತು. ಸರ್ವರಿಗೂ ಧನ್ಯವಾದಗಳು. ನಮಸ್ತೆ.